ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಭಾರತ ಇಲ್ಲಿನ ಜನರ ಅನ್ನ, ಉಡುಪು, ವಸತಿ ಈ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಯಾಕೆ ಹೆಣಗಾಡ್ತಾ ಇದೆ? ಸರ್ಕಾರಿ ಯೋಜನೆಗಳು ಮತ್ತೆ ಮತ್ತೆ ವಿಫಲ ಆಗ್ತಾ ಇರೋದು ಯಾಕೆ? ಅಭಿವೃದ್ಧಿ ಯೋಜನೆಗಳನ್ನ ಉತ್ತಮವಾಗಿ ರೂಪಿಸಲಾಗ್ತಾ ಇದ್ರೂ ಕೂಡ ಸಾರ್ವಜನಿಕರಿಗೆ ಪ್ರಯೋಜನ ಆಗ್ತಾ ಇಲ್ಲ ಹೇಗೆ? ದೇಶದ ಬಡವರಿಗೆ ತಲುಪಬೇಕಾದಂತ ಹಣವನ್ನ ಯಾರು ನುಂಗ ಹಾಕ್ತಾ ಇದ್ದಾರೆ? ಅಭಿವೃದ್ಧಿ ಯೋಜನೆಗಳಲ್ಲಿ ನಡೀತಾ ಇರುವಂತಹ ಹಗರಣ ಎಷ್ಟು ದೊಡ್ಡದು? ಮೋದಿ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋದಾದ್ರೆ ಈ ಹಣವನ್ನ ಗುಳು ಮಾಡ್ತಾ ಇರೋರು ಯಾರು? ಮೋದಿ ನೇತೃತ್ವದ ಭಾರತದಲ್ಲಿ ವಂಚನೆಯ ಮಟ್ಟದ ಬಗ್ಗೆ ಡೇಟಾ ಏನ್ ಹೇಳುತ್ತೆ? ಉತ್ತಮವಾಗಿ ಪ್ರಚಾರ ಮಾಡಲಾದಂತಹ ಯೋಜನೆಗಳು ರಾಜಕಾರಣಿಗಳಿಗೆ ಲಾಭದಾಯಕ, ಆದ್ರೆ ಜನರು ಈ ಯೋಜನೆಗಳಿಂದ ನಿಜವಾಗಿಯೂ ಪ್ರಯೋಜನವನ್ನ ಪಡಿತಾ ಇದ್ದಾರಾ? ಈ ಸಮಸ್ಯೆಗೆ ಪರಿಹಾರ ಏನು? ಮತದಾರರು ಸರ್ಕಾರಗಳನ್ನ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕಲ್ವಾ? ಭರವಸೆಗಳನ್ನ ನಂಬದೆ ಭರವಸೆ ಈಡೇರಿಸಿದವರಿಗೆ ಜನರ ಮತ ಹಾಕ್ಬೇಕಾಗಿರೋದು ಯಾಕೆ? ಇವತ್ತಿಗೂ ನಮ್ಮ ದೇಶದ ಕೋಟ್ಯಾಂತರ ಜನ ಊಟ, ವಸತಿ, ಬಟ್ಟೆ ಅಂತ ಮೂಲಭೂತ ಅಗತ್ಯಗಳಿಗಾಗಿ ಬೇಡುವಂತಹ ಪರಿಸ್ಥಿತಿಯಲ್ಲಿ ಯಾಕಿದ್ದಾರೆ ಅನ್ನೋದ್ರ ಬಗ್ಗೆ, ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಯಾವ್ದಾವ್ದು ಅನಗತ್ಯ ವಿಷಯಗಳನ್ನ ವೈಭವೀಕರಿಸುವಂತ ಇಲ್ಲಿನ ಮಡಿಲ ಮೀಡಿಯಾಗಳ ನಡುವೆ ವಾರ್ತಾ ಭಾರತಿ ಚಾನೆಲ್ ಮಾತ್ರ ನಿರಂತರ ನೇರವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ನಿರ್ಣಾಯಕ ವಿಷಯಗಳ ಬಗ್ಗೆನೇ ಚರ್ಚೆ ಮಾಡುತ್ತೆ, ಆಡಳಿತ ನಡೆಸುವವರಿಗೆ ಪ್ರಶ್ನೆ ಕೇಳುತ್ತೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಯಾಕೆ ನಮ್ಮ ದೇಶದ ಇಷ್ಟೆಲ್ಲಾ ಯೋಜನೆಗಳಿಂದ ತಳಮಟ್ಟದಲ್ಲಿ ಜನರಿಗೆ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಇಂತಹ ಮಹತ್ವದ ವಿಷಯ ಎಲ್ರಿಗೂ ತಲುಪಲಿ. ಈಗ ವಿಷಯಕ್ಕೆ ಬರೋಣ. ಇದು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇರುವಂತಹ ಕಾಲ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಕುರಿತು ಮಾತಾಡ್ತಾ ಇರುವಂತಹ ಕಾಲ. ಭಾರತ ಅಭಿವೃದ್ಧಿ ಕಾಣ್ತಾ ಇದೆ, ಹಾಗೆ ಹೀಗೆ ಅಂತೆಲ್ಲ ದೊಡ್ಡದಾಗಿ ಹೇಳ್ಕೊಳ್ತೇನೆ ಇದೀವಿ ನಾವು. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಆರೋಗ್ಯ, ವಸತಿ, ಆಹಾರ ಇಂಥ ವಿಚಾರಕ್ಕೆ ಬಂದಾಗ ನಿಜವಾಗಿಯೂ ಪ್ರಗತಿಯನ್ನ ಸಾಧಿಸಿದೀವ ನಾವು? ಯಾರು ಎಲ್ಲಿ ಹೇಗೆ ಪ್ರಗತಿ ಕಾಣ್ತಾ ಇದ್ದಾರೆ? ನಾವು ಹೇಳ್ಕೊಳ್ತಾ ಇರೋದಕ್ಕೂ ವಾಸ್ತವಕ್ಕೂ ಏನಾದ್ರೂ ಹೋಲಿಕೆ ಕಾಣಿಸ್ತಾ ಇದೆಯಾ? ನಿಜವಾಗಿಯೂ ಪ್ರಗತಿ ಆಗ್ತಾ ಇದೆ ಅನ್ನೋದಾದ್ರೆ ಅದು ಎಲ್ಲಿ ಹೋಗ್ತಾ ಇದೆ? ಎಲ್ರಿಗೂ ರೋಟಿ, ಕಪಡ, ಅವ್ರ ಮಕಾನ್, ಅನ್ನ, ಉಡುಪು ಮತ್ತೆ ವಸತಿ ಸಿಗುವಂತ ಆಗ್ಬೇಕು ಅನ್ನೋದು ನಮಗಿದ್ದಂಥ ಒಂದು ಪರಿಕಲ್ಪನೆ. ಆದ್ರೆ ಬಹಳ ದೊಡ್ಡ ವಿಪರ್ಯಾಸ ಏನು ಅಂತಂದ್ರೆ, ಸ್ವತಂತ್ರ ಬಂದ ಹೊತ್ತಿನಲ್ಲಿ ಅಂದ್ರೆ 1947ರಲ್ಲಿ ನಾವು ಅನ್ನ, ವಸ್ತ್ರ ಮತ್ತೆ ವಸತಿ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲರ ಪಾಲಿಗೂ ಅನ್ನ, ವಸ್ತ್ರ ಮತ್ತೆ ವಸತಿ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ್ಲಾಗ್ತಿತ್ತು. ಆದ್ರೆ ನೋಡಿ, ಇವತ್ತು 2024ರಲ್ಲಿಯೂ ಕೂಡ ನಮ್ಮ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಹಸಿವು ಸೂಚ್ಯಂಕದಲ್ಲಿ ನಾವು ತೀರಾ ಕೆಳಗಿದ್ದೀವಿ ಅನ್ನೋದು. ಇವತ್ತಿಗೂ ನಾವು ವಸತಿ ಯೋಜನೆಯ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿಗೂ ಜನರನ್ನ ಬಡತನದಿಂದ ಮೇಲೆತ್ತೋದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಹಸಿವು ಸೂಚ್ಯಂಕದಲ್ಲಿ ಕುಸಿತಾ ಇದ್ದೀವಿ ಹೊರತು ಉತ್ತಮ ಸಾಧನೆ ಮಾಡಿರುವಂತಹ ಅಗ್ರ 10 ದೇಶಗಳ ಸಾಲಿನಲ್ಲಿ ನಾವಿಲ್ಲ. ಹೆಚ್ಚು ಕಡಿಮೆ ಅವತ್ತು ನಾವು ಎಲ್ಲಿದ್ವೋ ಇವತ್ತಿಗೂ ಕೂಡ ನಾವು ಅಲ್ಲೇ ಇದ್ದೀವಿ. 6ಕ್ಕೇರದ 3ಕ್ಕಿಳಿಯದ ಅವಸ್ಥೆ ನಮ್ದು. ಹಸಿವು ಇವತ್ತಿನ ಭಾರತದ ಬಹುದೊಡ್ಡ ಪ್ರಶ್ನೆ ಆಗಿದೆ, ಬಹುದೊಡ್ಡ ಕಳವಳ ಕೂಡ ಆಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇವತ್ತಿಗೂ ಭರವಸೆಗಳನ್ನ ಕೊಡ್ತಾನೆ ಇರುವಂತಹ ಒಂದು ಯೋಜನೆಯಾಗಿನೇ ಉಳ್ಕೊಂಡ್ಬಿಟ್ಟಿದೆ. ಭರವಸೆಗಳೇ ಭರಪೂರವಾಗಿ ಬರ್ತಾ ಇವೆ, ಆದ್ರೆ ಮನೆಗಳೇ ಇಲ್ಲ. ನಿಜವಾಗಿಯೂ ಯಾರಿಗೆ ಅಗತ್ಯ ಆಯ್ತು ಅವರನ್ನ ಆ ಯೋಜನೆ ತಲುಪೇ ಇಲ್ಲ. ಹಾಗಾದ್ರೆ ನಾವು ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಅನ್ನುವಂಥ ಮಾತಿಗೆ ಏನ್ ಅರ್ಥ ಇದೆ? ಪ್ರಗತಿ ಎಲ್ಲ ಆಗ್ತಾ ಇದೆ? ಮನೆಗಳೇ ಇಲ್ಲದ ಎಷ್ಟೋ ಲಕ್ಷ ಕುಟುಂಬಗಳು ಇವತ್ತಿಗೂ ಕೂಡ ಇದೆ ಅನ್ನೋದಾದ್ರೆ ಎಲ್ಲಿದೆ ಆ ಪ್ರಗತಿ? ನಮ್ಮಲ್ಲಿ ಯಾರು ಪ್ರಗತಿ ಹೊಂದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ ಆಗಿದೆ. ನಮ್ಮ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟೋ ಬದಲು ನಡುವೆನೆ ಹೇಗೆ ಸೋರಿಕೆ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನೇ ತೆಗೆದುಕೊಳ್ಳಿ. ಅದರಲ್ಲಿ 3.42 ಲಕ್ಷ ವಂಚನೆ ಪ್ರಕರಣಗಳು ಬಯಲಾಗಿವೆ. ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ದ ಹಾಗೆ ಕೇಂದ್ರದಿಂದ ₹1 ಕಳಿಸಿದ್ರೆ ಅದು ಜನತೆಯನ್ನ ಮುಟ್ಟುವಾಗ 20 ಪೈಸೆನೂ ಇರೋದಿಲ್ಲ. ಆದ್ರೆ ಇಲ್ಲಿ ಜನರಿಗೆ ತಲುಪಿಸುವಂತ ಉದ್ದೇಶನೇ ಇಲ್ಲವೆನ್ನುವ ಹಾಗೆ ವಂಚನೆಗಳು ನಡೀತಾ ಇವೆ, ಸೋರಿ ಹೋಗ್ತಾ ಇವೆ. ಹೀಗಿರುವಾಗ ಹೇಗ ಯೋಜನೆಗಳು ಜನರನ್ನ ಮುಟ್ಟುತ್ತವೆ ಅನ್ನೋದಕ್ಕೆ ಸಾಧ್ಯ ಇದೆ? ಪ್ರಧಾನಿಯ ತವರು ರಾಜ್ಯ ಗುಜರಾತ್ ನಲ್ಲಿಯೇ ಈ ಯೋಜನೆಯ ಹಗರಣಗಳು ನಡೆದಿದ್ದು 4 ಆಸ್ಪತ್ರೆಗಳು ಕ್ರಮವನ್ನು ಎದುರಿಸ್ತಾ ಇವೆ. ಆಂಧ್ರ ಪ್ರದೇಶದ ನೆಲ್ಲೂರು ವಸತಿ ವಿಭಾಗದಲ್ಲಿ 120 ಕೋಟಿ ಹಗರಣ ನಡೆದಿದ್ದು ಸುಮಾರು 300 ಅಧಿಕಾರಿಗಳು ಆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಪ್ರಧಾನಮಂತ್ರಿ ವಸತಿ ಯೋಜನೆ ಹಗರಣದಲ್ಲಿ ತಮಿಳುನಾಡಿನ 50 ಅಧಿಕಾರಿಗಳ ವಿರುದ್ಧ ಕಳೆದ ಮೇ ತಿಂಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಇನ್ನು ದಿಲ್ಲಿಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಭ್ರಷ್ಟರು ದೊಡ್ಡ ಮಟ್ಟದ ವಂಚನೆ ಎಸಗೋದಕ್ಕೆ ಪ್ರಧಾನಮಂತ್ರಿ ವಸತಿ ಯೋಜನೆಯನ್ನೇ ಬಳಸಿಕೊಂಡಿರೋದು ಬಯಲಾಗಿದೆ. ಇನ್ನು ಉಜ್ವಲ ಯೋಜನೆಯ ಪ್ರತಿ 4 ಫಲಾನುಭವಿಗಳಲ್ಲಿ ಒಬ್ಬರು ಅದನ್ನು ಬಳಸೇ ಇಲ್ಲ. ಅಂದ್ರೆ 9.58 ಕೋಟಿ ಫಲಾನುಭವಿಗಳಲ್ಲಿ 1.18 ಕೋಟಿಗೂ ಹೆಚ್ಚು ಮಂದಿ ರಿಫಿಲ್ ಮಾಡಿಸೇ ಇಲ್ಲ. ಮತ್ತೆ 1.51 ಕೋಟಿ ಜನರು ಒಮ್ಮೆ ಮಾತ್ರ ರಿಫಿಲ್ ಮಾಡಿಸಿದ್ದಾರೆ ಅನ್ನೋದನ್ನ RTI ವರದಿ ಹೇಳುತ್ತೆ.
ಮಧ್ಯಪ್ರದೇಶದಲ್ಲಿ 4.5 ಲಕ್ಷ ಸ್ವಚ್ಛ ಶೌಚಾಲಯಗಳೇ ನಾಪತ್ತೆಯಾಗಿರುವಂತಹ 540 ಕೋಟಿ ಹಗರಣ ಬಯಲಾಗಿದೆ. ಯಾರ್ದೋ ಮನೆಯ ಶೌಚಾಲಯದ ಫೋಟೋವೊಂದನ್ನು ತೆಗೆದುಕೊಂಡು ಶೌಚಾಲಯ ಕಟ್ಟಿರೋದಕ್ಕೆ ಪುರಾವೆ ಅಂತ ಕಳಿಸಿ ಹಣ ಪಡೆದು ವಂಚಿಸಲಾಗಿದೆ. ಇನ್ನು ವಸತಿ ಯೋಜನೆ, ಸ್ವಚ್ಛ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಯಾವುದನ್ನೇ ನಾವು ತೆಗೆದುಕೊಂಡ್ರು ಜನರಿಗೆ ಮುಟ್ಟಿದ್ದಕ್ಕಿಂತ ಹಗರಣಗಳಿಂದ ಸುದ್ದಿಯಾಗಿರೋದೇ ಹೆಚ್ಚು. ಪ್ರತಿಯೊಂದು ಯೋಜನೆಗೂ ಚಂದದ ಒಂದು ಹೆಸರಿಡ್ಲಾಗತ್ತೆ, ಆಕರ್ಷಕ ಚಿತ್ರ ಇರುತ್ತೆ, ಜಾಹೀರಾತಿನ ಅಬ್ಬರ ಇರುತ್ತೆ, ಎಲ್ಲನೂ ಸರಿ. ಆದರೆ ಅಂತಿಮವಾಗಿ ಅವು ಜನರನ್ನ ಮುಟ್ಟಿದ್ವಾ? ಎಲ್ಲಾ ಯೋಜನೆಗಳು ಈ ರೀತಿ ಹಗರಣಗಳಲ್ಲಿ ಸೋರಿಕೆ ಆಗ್ತಾ ಇರುವಂತಹ ವಾಸ್ತವದ ಬಗ್ಗೆ ಇಲ್ಲಿನ ಮಡಿಲ ಮೀಡಿಯಾಗಳಂತೂ ಯಾವತ್ತೂ ಮಾತಾಡೋದೇ ಇಲ್ಲ. ಕೆಲವು ಸ್ವತಂತ್ರ ಮಾಧ್ಯಮಗಳಲ್ಲಿ ಮಾತ್ರ ಇಂತಹ ಸತ್ಯಗಳ ವರದಿಯಾಗುತ್ತೆ. ಪ್ರಧಾನಿ ಮೋದಿ ಅವರ ಕ್ಷೇತ್ರ ವಾರಣಾಸಿಯಲ್ಲಿಯೇ ಶೌಚಾಲಯಗಳು ಕಣ್ಮರೆಯಾಗಿರೋದ್ರ ಬಗ್ಗೆ ವರದಿಗಳಿವೆ. ಭ್ರಷ್ಟಾಚಾರ ದೇಶದಲ್ಲಿ ಮೊದಲು ವ್ಯಾಪಕವಾಗಿತ್ತು. ನಾ ಖಾವುಂಗಾ ನಾ ಖಾನೆ ದುಂಗಾ ಅಂತ ಹೇಳ್ಕೊಂಡು ಬಂದವರ ಆಡಳಿತದಲ್ಲೂ ಅದು ಇನ್ನಷ್ಟು ಹೆಚ್ಚಾಗಿದೆಯೇ ಹೊರತು ಏನೇನೂ ಕಡಿಮೆ ಆಗಿಲ್ಲ. ಪ್ರಧಾನಿ ಮೋದಿ ಅವ್ರ ತವರು ರಾಜ್ಯದಲ್ಲಿ ನಕಲಿ IAS ಅಧಿಕಾರಿ, ನಕಲಿ ನ್ಯಾಯಾಧೀಶ, ನಕಲಿ ಕೋರ್ಟು, ಕೊನೆಗೆ ನಕಲಿ ಟೋಲ್ ಪ್ಲಾಜಾ ಕೂಡ ಪತ್ತೆಯಾಗಿದೆ. ಮೋದಿ ಅವ್ರ ಪಕ್ಷದ ನಾಯಕನೇ 6,000 ಕೋಟಿಯ ಪೋನ್ಜಿ ಸ್ಕೀಮ್ ಅನ್ನ ಮಾಡಿ ವಂಚಿಸಿ ಪರಾರಿಯಾಗಿದ್ದಾನೆ ಅನ್ನುವಂಥ ಸುದ್ದಿ ಬಂದಿದೆ. ಇಡೀ ದೇಶಕ್ಕೆ ಮಾಡೆಲ್ ಅಂತ ಹೇಳ್ಕೊಂಡು ಅಬ್ಬರದ ಪ್ರಚಾರ ಪಡೆದಿದ್ದಂಥ ಗುಜರಾತ್ನಲ್ಲೇ ಇಂಥ ಪರಿಸ್ಥಿತಿ ಇದೆ. ಯೋಜನೆಯ ಬ್ರ್ಯಾಂಡ್ ಮಾತ್ರ ಬದಲಾಗಿದೆಯೇ ಹೊರತು ಪ್ರಗತಿಯಲ್ಲಿ ಏನಾದರೂ ಬದಲಾಯ್ತಾ ಅನ್ನೋದು ಇವತ್ತು ನೀವು ಕೇಳ್ಕೊಳ್ಬೇಕಾದಂಥ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ ಲಾಡ್ಕಿ ಬಹಿನ್ ಯೋಜನೆ ಕಾರಣದಿಂದ. ಅಲ್ಲಿ ನಿಜವಾಗಿಯೂ ಹಣದ ಅಗತ್ಯ ಇದ್ದಂಥ ಎಷ್ಟು ಮಂದಿಗೆ ಈ ಒಂದು ಯೋಜನೆ ಮುಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕಾಗಿದೆ. ಉತ್ತಮವಾಗಿ ಇದನ್ನ ರೂಪಿಸಿ ಪ್ರಚಾರ ಮಾಡಲಾದಂಥ ಯೋಜನೆಗಳು ರಾಜಕಾರಣಿಗಳಿಗೆ ಲಾಭದಾಯಕ ಆಗ್ತಾ ಇವೆ. ಆದ್ರೆ ಜನರು ಈ ಯೋಜನೆಗಳಿಂದ ನಿಜವಾಗಿಯೂ ಪ್ರಯೋಜನವನ್ನ ಪಡಿತಾ ಇದ್ದಾರಾ? ಜನರಿಗೆ ಈ ಯೋಜನೆಗಳಿಂದ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದಾದ್ರೆ ನಾವಿನ್ನೂ ಅನ್ನ, ಉಡುಪು, ವಸತಿ ಅಂತಾನೆ ಹೇಳ್ಕೊಳ್ತಾ ಉಳಿಬೇಕಾಗಿದೆ. ಎಲ್ಲಿ ಜೀವನ ಬದಲಾದಾಗಾಯ್ತು, ಎಲ್ಲಿಂದ ಶುರು ಮಾಡಿದ್ವು ಅಲ್ಲಿನೇ ಇದ್ದಂತಾಯ್ತಲ್ವಾ? ಸ್ಥಿತಿ ಹೀಗಿದ್ರೆ ದೇಶದ ಅಭಿವೃದ್ಧಿಗಾಗಿ ನಾವು ನಿಜವಾಗಿಯೂ ತೆಗೆದುಕೊಳ್ಬೇಕಾಗಿರುವಂತಹ ಹೆಜ್ಜೆಗಳು ಏನು? ಭಾರಿ ಪ್ರಚಾರ ಮಾಡಲಾದಂಥ ಯೋಜನೆಗಳು ಜನರನ್ನ ಮುಟ್ಟಿಲ್ಲ ಅನ್ನೋದಾದ್ರೆ, ಯಶಸ್ಸನ್ನ ಕಂಡಿಲ್ಲ ಅನ್ನೋದಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಹಾಗಿದ್ರೆ ಬರೀ ರಾಜಕಾರಣಿಗಳ ಭರವಸೆಗಳಿಗೆ ಮರಳಾದ್ರೆ ಸಾಕ? ಭರವಸೆಗಳನ್ನ ಈಡೇರಿಸಿದ್ರೆ ಇಲ್ವಾ ಅಂತ ನೋಡಿ ಭರವಸೆ ಈಡೇರಿಸಿದವರಿಗೆ ಮಾತ್ರನೇ ನಾವು ಮತ ಹಾಕುವಂತ ನಿರ್ಧಾರವನ್ನ ಜನರು ತೆಗೆದುಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ನಿಮಗೆ ಅನ್ಸೋದಿಲ್ವಾ? ನಿಜವಾಗಿಯೂ ಮತದಾರರು ಆಳುವವ್ರ ಮೇಲೆ ಹಿಡಿತ ಸಾಧಿಸಬೇಕಾಗಿರೋದೇ ಈ ಹಂತದಲ್ಲಿ ಅನ್ನೋದು ಸ್ಪಷ್ಟ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.